ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಅಲ್ವಾ, ಸೊ ಏನಾದರೂ ಸ್ಪೆಷಲ್ ಮಾಡೋಣ ಅಂದ್ಕೊಂಡೆ. ಸೊ ಅದಕ್ಕೆ ನಾನು ಇವತ್ತು ಡಾಬಾ ಸ್ಟೈಲ್ ಎಗ್ ಕರಿನ ಮಾಡ್ತಾ ಇದ್ದೀನಿ. ಸೊ ಇವಾಗ ಡಾಬಾ ಸ್ಟೈಲ್ ಅಂದರೆ ಯಾರಿಗೆ ಇಷ್ಟ ಆಗಲ್ಲ? ನಾವು ಯಾವುದೇ ಎಷ್ಟೇ ಚೆನ್ನಾಗಿರೋ ಹೋಟ್ಲಲ್ಲಿ ಊಟ ಮಾಡಿದರೂ ಕೂಡ ನಮಗೊಂಥರ ಅದು ದೇಸಿ ಒಂದು ಫ್ಲೇವರ್ ಇದ್ದರೆ ಅದು ತಿನ್ನೋಕ್ಕೂ ಒಂಥರ ಚೆನ್ನಾಗಿರುತ್ತಲ್ವ. ಸೊ ಇನ್ಯಾಕೆ ತಡ, ಇವತ್ತು ನಾನು ಮಾಡ್ತಾ ಇದ್ದೀನಿ. ಸೊ ನನ್ನ ಜೊತೆಗೆ ನೀವು ಟ್ರೈ ಮಾಡಿ. ಸೊ ಹೇಗೆ ಬಂದಿದೆ ಅಂತಲೂ ಹೇಳಿ ನನಗೆ. ಆ್ಯಂಡ್ ಇನ್ನೊಂದೇನೆಂದರೆ, ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಇವಾಗ ನಾವು ಫಸ್ಟು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಸೊ ಒಂದೇ ಸಲ ರೆಡಿ ಮಾಡ್ಕೊಂಡು ಇಟ್ಬಿಟ್ರೆ ರಗಳೆ ಇರಲ್ಲ ಅಲ್ವಾ, ಪದೇ ಪದೇ ಮಾಡ್ತಾ ಇರಬೇಕು ಬಿಟ್ವೀನ್. ಸೊ ಅದಕ್ಕೆ ನಾನಿಲ್ಲಿ ಒಂದು ಮಸಾಲೆಗೆ ಫಸ್ಟು 4 ಟೊಮೆಟೊನ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡಿದ್ದೀನಿ, ಏನು ಚಿಕ್ಕದಾಗಿ ಹಚ್ಕೋಬೇಕಾಗಿಲ್ಲ. ಆಮೇಲೆ 1 ಇಂಚು ಶುಂಠಿ ಅಂದರೆ ಜಿಂಜರ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ, ಇವಾಗ ನೀವು ನೋಡಬಹುದು. ಆಮೇಲೆ ಇದಕ್ಕೆ ಇವಾಗ ನಾನು 3 ಹಸಿಮೆಣಸಿನಕಾಯಿನ ಹಾಕ್ತೀನಿ. ಇದು ಕಡಿಮೆ ಸ್ಪೈಸಿ ಇರೋದು, ಸೊ ನಿಮ್ಗೆ ಸ್ಪೈಸಿಗೆ ತಕ್ಕಾಗೆ, ರುಚಿಗೆ ತಕ್ಕಾಗೆ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಇದು ಬಂದು ಕೊರಿಯಂಡರ್, ಕೊತ್ತಂಬರಿ ಸೊಪ್ಪಿರುತ್ತಲ್ವ, ಅದ್ರ ದಂಟಿದು. ಅದು ಹಾಕಿದ್ರೂ ಅದರ ಟೇಸ್ಟು ನಿಮಗೆ ಬೇರೆ ಥರನೇ ಬರುತ್ತೆ. ಆಮೇಲೆ ಇಲ್ಲಿ ನಾನು 3/4 ಕಪ್ಪು ಮೊಸರು ಹಾಕ್ತಾಯಿದ್ದೀನಿ, ನೀವು ನೋಡಬಹುದು. ಆಮೇಲೆ ಇದಕ್ಕೆ ನಾನು ಸ್ವಲ್ಪನ ಎಣ್ಣೆ ಹಾಕಿಬಿಟ್ಟು ಇವಾಗ ಇದನ್ನು ಚೆನ್ನಾಗಿ ರುಬ್ಕೊಳ್ಬೇಕು ನಾವು, ಅಂದರೆ ನೈಸಾಗಿ ರುಬ್ಕೋಬೇಕಾಗತ್ತೆ. ಸೊ ಇದನ್ನು ರುಬ್ಕೊಂಡು ಬರ್ತೀನಿ ನಾನು. ಇವಾಗ ನಾವು ಸೆಕೆಂಡ್ ಮಸಾಲನ ರೆಡಿ ಮಾಡೋಣ. ಇದು ಒಂಥರ ಮಸಾಲೆ ಅಲ್ಲ, ಇದು ಯಾವಾಗಲೂ ನಮ್ಮದು ಅಂದರೆ ಗೊತ್ತಿರೋರು ಹೇಳೋದು ಏನಂದರೆ, ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡೋಕ್ಕಿಂತ ಮನೆಯಲ್ಲೇ ಮಾಡ್ಕೊಳ್ಳಿ ಅಂತ. ಅದಕ್ಕೆ ನೀವಿಲ್ಲಿ ನೋಡ್ಬೋದು, ನಾನು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ 1 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಪೇಸ್ಟ್ ಮಾಡ್ತಾ ಇದ್ದೀನಿ. ಇದನ್ನು ಏನು ತುಂಬ ಮಾಡಬೇಕಾಗಿಲ್ಲ, ಒಂದು ಲೆವೆಲ್ಗೆ ಮಾಡಿದ್ರೆ ಸಾಕು. ನೀವು ನೋಡ್ಬೋದು, ನಾನಿವಾಗ ಮಾಡ್ತಾ ಇದ್ದೀನಲ್ವಾ. ಇವಾಗ ನಾವು 3rd ಮಸಾಲೆಗೆ ಬಂದಿದ್ದೀವಿ. ಸೊ ಮಸಾಲೆನ ಪ್ರಿಪೇರ್ ಮಾಡ್ಕೋಬೇಕಲ್ವ, ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿನ ತೊಗೋತಾ ಇದ್ದೀನಿ, ಇಲ್ಲಿ ಕೊರಿಯಂಡರ್ನ. ಆಮೇಲೆ ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ನೋಡಿ, ನಾನು ಸ್ವಲ್ಪ ಪೆಪ್ಪರ್ನ ತೊಗೋತಾ ಇದ್ದೀನಿ. ಆಮೇಲೆ ಇದಕ್ಕೆ ನಾನು ಒಂದು 4 ಏಲಕ್ಕಿನ ಹಾಕ್ಕೋತೀನಿ, ಇಲಾಚಿನ. ಆಮೇಲೆ ಇದಕ್ಕೆ ಸ್ವಲ್ಪ ನಾನು ಉಪ್ಪನ್ನ ಸೇರಿಸ್ಕೋತೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ. ಇದನ್ನು ಇವಾಗ ನಾವು ಒಂದು ಫೈನ್ ಪೌಡರ್ ಮಾಡ್ಕೊಂಡು ತರಬೇಕಾಗುತ್ತೆ. ನೀವು ನೋಡ್ಬೋದು, ನಾನು ಇದನ್ನು ಇವಾಗ ಒಂದು ಮಿಕ್ಸರ್ ಜಾರ್ಗೆ ಎಲ್ಲನೂ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ನಾನಿವಾಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇಲ್ಲಿ ಇವಾಗ ಒಂದು ಪಾತ್ರೆಗೆ ನಾನು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಈ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಸೊ ಸ್ವಲ್ಪ ಬಿಸಿ ಆಗೋ ತನಕ ನಾವು ವೆಯ್ಟ್ ಮಾಡೋಣ. ಇವಾಗ ಎಣ್ಣೆ ಬಿಸಿಯಾಗಿದೆ, ನಾನು ಇದಕ್ಕೆ 1 ಚಮಚ ಆಗೋಷ್ಟು ಜೀರಿಗೆನ ಹಾಕ್ಕೋತಾ ಇದ್ದೀನಿ. ಆಮೇಲೆ ಇದಾದಮೇಲೆ ನಾವು ಆವಾಗಲೇ ಮಾಡ್ಕೊಂಡಿಟ್ಟಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದನ್ನು ಹಾಕ್ತಾ ಇದ್ದೀನಿ. ಇದನ್ನು ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ, ಸೊ ದಟ್ ಅದು ಹಸಿ ವಾಸನೆ ಎಲ್ಲ ಸ್ವಲ್ಪ ಹೋಗುತ್ತೆ. ನೀವು ನೋಡ್ತಾ ಇರ್ಬೋದು, ನಾನಿವಾಗ ಫ್ರೈ ಮಾಡ್ತಾ ಇದ್ದೀನಿ. ಆಮೇಲೆ ಇದಾದಮೇಲೆ ನಾನು ಇದಕ್ಕೆ ಇವಾಗ ಸ್ವಲ್ಪ ಅಂದರೆ ನಾನು 3 ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾನು ಅದನ್ನು ಹಾಕ್ತೀನಿ. ಇವಾಗ ಈ ಈರುಳ್ಳಿನ ಸ್ವಲ್ಪ ಟ್ರಾನ್ಸ್ಪರೆಂಟ್ ಬರೋ ತನಕನೂ ನಾವು ಹುರ್ಕೋಬೇಕಾಗತ್ತೆ. ಅದಕ್ಕೆ ನಾನು ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಇಡ್ತೀನಿ. ನೀವು ನೋಡಬಹುದು, ಒಂದು 10 ನಿಮಿಷ ಕ್ಲೋಸ್ ಮಾಡಿ ಇಡ್ತೀನಿ. ಇವಾಗ 10 ನಿಮಿಷ ಆಗಿದೆ, ನಾನು ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಟ್ರಾನ್ಸ್ಪರೆಂಟ್ ಕಲರ್ ಅಂದರೆ ಇವಾಗ ಆನಿಯನ್ ಕಲರ್ ಚೇಂಜ್ ಆಗಿದೆಯಲ್ವಾ. ಸೊ ಇದು ಪರ್ಫೆಕ್ಟ್ ಆಗಿದೆ.
ಇದಕ್ಕೆ ನಾವಿವಾಗ ಆವಾಗಲೇ ರುಬ್ಕೊಂಡಿಟ್ಟಿದ್ವಲ್ಲ ಪೇಸ್ಟು ಟೊಮ್ಯಾಟೋದು, ಅದನ್ನು ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ನಾನು ಕಲಿಸ್ತೀನಿ, ಎಲ್ಲ ಮಿಕ್ಸ್ ಆಗಬೇಕಲ್ವ, ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು. ಇದು ತುಂಬಾ ತಿಕ್ಕಾಗಿ ಬರಬೇಕು ಗ್ರೇವಿ, ಆವಾಗಲೇ ಚೆನ್ನಾಗಿರೋದು. ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ. ಇದನ್ನು ಒಂದು 10-15 ನಿಮಿಷ ನಾನು ಲಿಡ್ನ ಕ್ಲೋಸ್ ಮಾಡಿ ಇಡ್ತೀನಿ, ಸೊ ದಟ್ ಆವಾಗ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ. ಇವಾಗ 15 ನಿಮಿಷ ಆಗಿದೆ, ನಾನು ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ ಬಿಟ್ವೀನ್ ನೀವು ಓಪನ್ ಮಾಡ್ತಾ ಇರಬೇಕಾಗುತ್ತೆ, ಸ್ವಲ್ಪ ಕೈ ಅಲ್ಲಾಡಿಸ್ತಾ ಇರಬೇಕು, ಯಾಕೆಂದರೆ ಇಲ್ಲಾಂದರೆ ಸೀದು ಹೋಗ್ಬಿಡುತ್ತಲ್ವ. ಸೊ ಅದಕ್ಕೆ ನಾನು ಆವಾಗವಾಗ ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು ಥಿಕ್ನೆಸ್ ಕನ್ಸಿಸ್ಟೆನ್ಸಿ ಯಾವ ಥರ ಬರ್ತಾ ಇದೆ ಅಂತ. ಇದು ಇನ್ನೂ ಸ್ವಲ್ಪ ಗ್ರೇವಿ ತಿಕ್ಕಾಗಿ ಬರಬೇಕು, ಆವಾಗಲೇ ಚೆನ್ನಾಗಿರೋದು. ಇದಕ್ಕೆ ಯಾವುದೇ ಥರ ಶಾರ್ಟ್ಕಟ್ಸ್ ಇರಲ್ಲ, ಸೊ ನೋ ಶಾರ್ಟ್ಕಟ್ ಇದರಲ್ಲಿ. ಅದಕ್ಕೆ ಇವಾಗ ನಾನು ಇನ್ನೂ ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಇಡ್ತೀನಿ, ಇನ್ನೊಂದು 10 ನಿಮಿಷ ಲಿಡ್ನ ಕ್ಲೋಸ್ ಮಾಡ್ತೀನಿ. ಇವಾಗ ನೀವು ನೋಡ್ಬೋದು 10 ನಿಮಿಷ ಆಗಿದೆ, ನಾನು ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಎಷ್ಟು ತಿಕ್ಕಾಗಿದೆ ಅಂತ, ಇದು ಪರ್ಫೆಕ್ಟ್ ಆಗಿದೆ. ಇವಾಗ ಅಲ್ಲಿ ಅದ್ರ ಪಾಡಿಗೆ ಮಸಾಲ ಕುಕ್ ಆಗ್ತಾ ಇರಲಿ, ನಾವು ಇನ್ನೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ನಾನಿಲ್ಲಿ ಮೊದಲೇ ಎಗ್ನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಚಿಕ್ಕದಾಗಿ ಸ್ಲಿಟ್ ಕೂಡ ಮಾಡಿದ್ದೀನಿ, ಸೊ ದಟ್ ಮಸಾಲ ಎಲ್ಲ ಚೆನ್ನಾಗಿ ಒಳಗಡೆ ತನಕ ಹೋಗಲಿ ಅಂತ. ಇದನ್ನು ಇವಾಗ ನಾನು ಫ್ರೈ ಮಾಡ್ಕೋಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ಎಗ್ನೆಲ್ಲ ಸ್ಲಿಟ್ ಮಾಡಿಕೊಂಡು ಎಣ್ಣೆಲಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ತೀನಿ, ಸೊ ದಟ್ ಖಾರ ಎಲ್ಲ ಸ್ಲಿಟ್ ಮಾಡಿದ್ದೀನಲ್ಲ, ಸೊ ಒಳಗಡೆ ತನಕ ಹೋಗುತ್ತೆ. ನೀವು ನೋಡ್ಬೋದು, ನಾನು ಸ್ವಲ್ಪ ಇವಾಗ ಚಿಲ್ಲಿ ಪೌಡರ್ನ ಹಾಕಿ ಫ್ರೈ ಮಾಡ್ತೀನಿ. ಕಲರ್ ಚೇಂಜ್ ಆಗಬೇಕು ಈ ಎಗ್ದು, ಅಲ್ಲಿ ತನಕ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ.
ಇವಾಗ ಒಂದು ವಿಡಿಯೋ ಮಿಸ್ ಆಗಿದೆ. ನಾನು ಆವಾಗಲೇ ಒಂದು ಕೊತ್ತಂಬರಿ ಮತ್ತು ಪೆಪ್ಪರು ಇಲಾಚಿ ಎಲ್ಲ ಹಾಕ್ಕೊಂಡು ಪೌಡರ್ ಮಾಡಿದ್ನಲ್ಲ, ಅದನ್ನು ಹಾಕಿದ್ದೀನಿ. ಆಮೇಲೆ ಮಾಡ್ಕೊಂಡಿರೋದು ಇವಾಗ ಎಗ್ ಫ್ರೈನ ಮಾಡಿದ್ದೆ ನಾನು, ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕಿದ್ದೀನಿ. ನೀವು ನೋಡ್ಬೋದು, ಅದೊಂದು ವಿಡಿಯೋ ಮಿಸ್ ಆಗಿದೆ, ಐ ಆಮ್ ಸಾರಿ. ಆಮೇಲೆ ಅದಕ್ಕೆ ನಾನು ಸ್ವಲ್ಪ ಇವಾಗ ಉಪ್ಪನ್ನ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು. ಇದಕ್ಕೆ ನಾನು ಸ್ವಲ್ಪ ಮೇಲ್ಗಡೆಯಿಂದ ಒಂದು ಟೊಮ್ಯಾಟೊನ ಕಟ್ ಮಾಡಿಬಿಟ್ಟು ಹಾಕ್ತೀನಿ. ಯಾಕೆಂದರೆ ಇದು ಒಂಥರ ಹಸಿ ಟೊಮ್ಯಾಟೊ ಆಗಿರೋದ್ರಿಂದ ಅದು ಒಂಥರ ಆ ಫ್ಲೇವರೇ ಎನ್ಹ್ಯಾನ್ಸ್ ಆಗಿರುತ್ತೆ. ಆಮೇಲೆ ಇದಕ್ಕೊಂದು ನಾನು ಒಂದು ಬೆಲ್ ಪೆಪ್ಪರ್ನು ಆ್ಯಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಇದ್ರ ಒಂದು ಫ್ಲೇವರೇ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ನಾನು ಇವಾಗ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪಿಲ್ಲ ಅಂದರೆ ಹೇಗೆ, ಸೊ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತೀನಿ. ಈ ಸ್ಟೇಜಲ್ಲಿ ನೀವು ಇವಾಗ ಟೇಸ್ಟನ್ನ ನೋಡ್ಬೋದು. ನಿಮಗೇನಾದರೂ ಇವಾಗ ಖಾರ ಕಡಿಮೆ ಆಗಿದೆ, ಇಲ್ಲ ನಿಮಗೆ ಉಪ್ಪು ಕಡಿಮೆ ಆಗಿದೆ ಅನಿಸಿದ್ರೆ ಈ ಸ್ಟೇಜಲ್ಲಿ ನೀವು ಹಾಕ್ಕೋಬೋದು. ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಒಂದು 15 ನಿಮಿಷ ಕುದಿಬೇಕು ಇದು. ಆಮೇಲೆ 15 ನಿಮಿಷ ಆಫ್ ಮಾಡಾದಮೇಲೆ ಒಂದು 15 ನಿಮಿಷ ಆದಮೇಲೆ ಸರ್ವ್ ಮಾಡಿ. ಸೊ ಆವಾಗ ಇದ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಆಫ್ ಮಾಡಿದ ಕೂಡಲೇ ಸರ್ವ್ ಮಾಡೋಕ್ಕೆ ಹೋದರೆ ಆ ಮಸಾಲೆ ಎಲ್ಲ ಇನ್ನೂ ಎಗ್ಗಿಗೆ ಹಿಡ್ದಿರಲ್ಲ ಅಲ್ವಾ. ಸೊ ಅದಕ್ಕೆ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ. ಇಲ್ಲ ಇವತ್ತು ಮಾಡಿ ನಾಳೆ ತಿಂತೀನಿ ಅಂದರೆ ಇನ್ನೂ ಬೆಸ್ಟ್ ಅದು. ಸೊ ನೀವು ನೋಡ್ಬೋದು, ನಾನಿವಾಗ ಟೇಸ್ಟ್ ಮಾಡ್ತಾಯಿದ್ದೀನಿ. ಉಪ್ಪು ಸ್ವಲ್ಪ ನನಗೆ ಕಡಿಮೆ ಅನ್ನಿಸ್ತು, ಸೊ ನಾನು ಹಾಕ್ಕೋತಾ ಇದ್ದೀನಿ. ಇಲ್ಲಿ ಉಪ್ಪು ಜೊತೆಗೆ ನಾನು ಅದು ಮೊಟ್ಟೆದು ಎಲ್ಲೋ ಪಾರ್ಟ್ ಇರುತ್ತಲ್ಲ ಅದನ್ನು ಕ್ರಷ್ ಮಾಡಿಬಿಟ್ಟು ಹಾಕ್ಕೋತೀನಿ. ಸೊ ದಟ್ ನಿಮ್ಗೆ ಅದೊಂದು ಥರ ಫ್ಲೇವರು ಕೊಡುತ್ತೆ. ಆಮೇಲೆ ಥಿಕ್ನೆಸ್ ಬರುತ್ತೆ ನಿಮಗೆ, ಗ್ರೇವಿ ಕನ್ಸಿಸ್ಟೆನ್ಸಿ. ಸೊ ನೀವು ನೋಡ್ಬೋದು, ಇವಾಗ ನಾನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಕುದಿ ಬಂತು ಅಂದರೆ ಇದನ್ನು ಟೇಸ್ಟ್ ಮಾಡೋಕ್ಕೆ ರೆಡಿಯಾಗಿದೆ ಅಂತಲೇ ಅರ್ಥ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ, ಆ್ಯಂಡ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಟೇಸ್ಟ್ ಮಾಡೋಂಥ ಟೈಮು. ಸೊ ಇವತ್ತು ಸಂಡೇ ಆದ್ದರಿಂದ ನನ್ನ ಹಸ್ಬೆಂಡ್ ಮನೇಲಿದ್ದಾರೆ, ಸೊ ಅವ್ರಿಗೆ ಕೊಡೋಣ ಟೇಸ್ಟ್ ಮಾಡಲಿಕ್ಕೆ. ಥ್ಯಾಂಕ್ ಯು. ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ.
ಬೆಲ್ ಪೆಪ್ಪರ್ದು ಸ್ಮೆಲ್ ಕೂಡ ಹಂಗೆ ಪರಿಮಳ ಕೂಡ ಬರ್ತಾ ಇದೆ ಒಳಗೆ. ಟೇಸ್ಟು ಓವರಾಲ್ ತುಂಬ ಚೆನ್ನಾಗಿದೆ, ತುಂಬ ಟ್ರೆಡಿಷ್ನಲ್ ಆಗಿದೆ ಮಾತ್ರ. ಹೌದಾ? ಓಕೆ, ಎಂಜಾಯ್ ಮಾಡಿ ನಿಮ್ಮ ಮೀಲ್ನ. ಥ್ಯಾಂಕ್ ಯು. ಥ್ಯಾಂಕ್ ಯು.